ಸ್ನೇಹಿತರೆ, ನಮಸ್ಕಾರ. ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ. ತಿಂಗಳಿಗೆ 2,000 ರೂಪಾಯಿ ಗ್ಯಾರಂಟಿ ಹಣಕ್ಕಾಗಿ ಕಾಯುತ್ತಿರುವ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಈಗ ಹೈಕೋರ್ಟ್ನಿಂದ ಒಂದು ಅತ್ಯಂತ ಪ್ರಮುಖ ಮತ್ತು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಮಹಿಳೆಯರೊಬ್ಬರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಮಾನ್ಯ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಮಹತ್ವದ ಆದೇಶವೊಂದನ್ನು ಜಾರಿ ಮಾಡಿದೆ. ಅರ್ಜಿ ಸಲ್ಲಿಸಿದ ಮಹಿಳೆಗೆ ತಕ್ಷಣವೇ ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡುವಂತೆ ಕೋರ್ಟ್ ಖಡಕ್ ಆಗಿ ಸೂಚನೆ ನೀಡಿದೆ. ಹಾಗಾದ್ರೆ ಈ ಪ್ರಕರಣ ಏನು? ಹೈಕೋರ್ಟ್ ಮೆಟ್ಟಿಲೇರಿದ ಆ ಮಹಿಳೆ ಯಾರು? ಸರ್ಕಾರಕ್ಕೆ ಕೋರ್ಟ್ ನೀಡಿರುವ ಗಡುವು ಎಷ್ಟು? ಮತ್ತು ರಾಜ್ಯದ ಇನ್ನುಳಿದ ಲಕ್ಷಾಂತರ ಮಹಿಳೆಯರ ಗೃಹಲಕ್ಷ್ಮಿ ಬಾಕಿ ಹಣದ ಕತೆ ಏನಾಗಲಿದೆ? ಇಡೀ ಇನ್ ಡೆಪ್ತ್ ಮಾಹಿತಿಯನ್ನು ಇವತ್ತಿನ ಈ ವಿಶೇಷ ರಿಪೋರ್ಟ್ನಲ್ಲಿ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೀನಿ. ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದಾಗ ಮಹಿಳೆಯರ ಪಾಲಿಗೆ ದೊಡ್ಡ ಆಸರೆಯಾಗಿದ್ದು ಇದೇ ಗೃಹಲಕ್ಷ್ಮಿ ಯೋಜನೆ. ಆದರೆ ಕಳೆದ ಕೆಲವು ತಿಂಗಳಿನಿಂದ ತಾಂತ್ರಿಕ ಕಾರಣಗಳು, ಕೆವೈಸಿ ಅಪ್ಡೇಟ್ ಗೊಂದಲ ಅಥವಾ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದ ಕಾರಣ ಸಾವಿರಾರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ತಲುಪುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬರುತ್ತಲೇ ಇತ್ತು. ಇದೇ ಸಾಲಿಗೆ ಸೇರಿದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹಿಳೆಯೊಬ್ಬರು ತಮಗೆ ಕಳೆದ ಹಲವು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮೆಯಾಗಿಲ್ಲ ಎಂದು ಅಧಿಕಾರಿಗಳ ಕಚೇರಿಗೆ ಅಲೆದು ಸುಸ್ತಾಗಿದ್ರು. ಕೊನೆಗೆ ಯಾವುದೇ ದಾರಿ ಕಾಣದೆ ಅವರು ನ್ಯಾಯಕ್ಕಾಗಿ ನೇರವಾಗಿ ಮಾನ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿದಾರ ಮಹಿಳೆಯರ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿ, ನನ್ನ ಕಕ್ಷಿದಾರರು ಸರ್ಕಾರದ ಎಲ್ಲಾ ನಿಯಮಗಳ ಪ್ರಕಾರವೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ, ಅವರ ದಾಖಲೆಗಳು ಕೂಡ ಸರಿಯಾಗಿವೆ. ಆದರೂ ಯಾವುದೇ ಸೂಕ್ತ ಕಾರಣ ನೀಡದೆ ಇಲಾಖೆಯು ಕಳೆದ ಹಲವು ತಿಂಗಳುಗಳ ಕಾಲ ಬಾಕಿ ಹಣವನ್ನ ತಡೆಹಿಡಿದಿದೆ. ಇದು ಬಡ ಮಹಿಳೆಯರ ಹಕ್ಕಿನ ಉಲ್ಲಂಘನೆ ಎಂದು ಪ್ರಬಲವಾಗಿ ವಾದಿಸಿದ್ದಾರೆ. ಇನ್ನು ಈ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠವು ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಡೆಯನ್ನ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿತ್ತು. ಸರ್ಕಾರದ ಪರ ವಕೀಲರು ಕೋರ್ಟ್ಗೆ ನೀಡಿದ ಮಾಹಿತಿ, ಯೋಜನೆಯಲ್ಲಿ ಕೆಲವು ತಾಂತ್ರಿಕ ಗೊಂದಲಗಳು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಮ್ಯಾಪಿಂಗ್ ಸಮಸ್ಯೆಯಿಂದಾಗಿ ಹಣ ಜಮೆ ಮಾಡುವುದು ತಡವಾಗಿದೆ, ಇದನ್ನು ಸರಿಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಸಮರ್ಥನೆ ನೀಡಲು ಪ್ರಯತ್ನಿಸಿದರು. ಆದರೆ ಕೋರ್ಟ್ ಇದನ್ನ ಒಪ್ಪಲಿಲ್ಲ. ಒಂದು ಯೋಜನೆಯನ್ನ ಘೋಷಿಸಿದ ಮೇಲೆ ಅದನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು ಸರ್ಕಾರದ ಕರ್ತವ್ಯ. ಕೇವಲ ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಟುಕೊಂಡು ತಿಂಗಳುಗಟ್ಟಲೆ ಬಡ ಮಹಿಳೆಯರ ಹಣವನ್ನ ತಡೆಹಿಡಿಯುವುದು ಸರಿಯಲ್ಲ ಎಂದು ನ್ಯಾಯಾಧೀಶರು ಗಂಭೀರವಾಗಿ ತರಾಟೆಗೆ ತೆಗೆದುಕೊಂಡರು. ಅಂತಿಮವಾಗಿ ಹೈಕೋರ್ಟ್ ಒಂದು ಖಡಕ್ ಆದೇಶವನ್ನ ಹೊರಡಿಸಿದೆ. ಅರ್ಜಿದಾರ ಮಹಿಳೆಗೆ ಇದುವರೆಗೂ ಬಾಕಿ ಇರುವ ಎಲ್ಲಾ ತಿಂಗಳುಗಳ ಗೃಹಲಕ್ಷ್ಮಿ ಹಣವನ್ನ ಮುಂದಿನ 4 ವಾರಗಳ ಒಳಗಾಗಿ, ಅಂದರೆ 1 ತಿಂಗಳೊಳಗೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಕಟ್ಟುನಿಟ್ಟಾಗಿ ಆದೇಶ ನೀಡಿದೆ. ವೀಕ್ಷಕರೇ, ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಕೇವಲ ಒಬ್ಬ ಮಹಿಳೆ ಸಲ್ಲಿಸಿದ ಅರ್ಜಿಗೆ ಸಿಕ್ಕಿರುವ ಆದೇಶನ ಅಥವಾ ರಾಜ್ಯದ ಇನ್ನುಳಿದ ಮಹಿಳೆಯರಿಗೂ ಇದರಿಂದ ಹೆಲ್ಪ್ ಆಗುತ್ತಾ? ಕಾನೂನು ತಜ್ಞರು ಹೇಳುವ ಪ್ರಕಾರ ಹೈಕೋರ್ಟ್ ನೀಡಿರುವ ಈ ಆದೇಶ ಇಡೀ ರಾಜ್ಯದ ವ್ಯವಸ್ಥೆಗೆ ಒಂದು ದೊಡ್ಡ ಪ್ರೆಸಿಡೆಂಟ್, ಅಂದರೆ ಮುನ್ಸೂಚನೆಯಾಗಿದೆ. ಇದರ ನೇರ ಪ್ರಭಾವ ಇಲಾಖೆಯ ಮೇಲಾಗುತ್ತದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬ್ರೇಕ್. ಇಷ್ಟು ದಿನ ತಾಂತ್ರಿಕ ದೋಷ ಅಂತ ಹೇಳಿ ರೈತರು ಮತ್ತು ಮಹಿಳೆಯರನ್ನ ಕಚೇರಿಗಳಿಗೆ ಅಲಿದಾಡಿಸುತ್ತಿದ್ದ ಅಧಿಕಾರಿಗಳು ಇನ್ಮುಂದೆ ಅಲರ್ಟ್ ಆಗಲೇಬೇಕು. ಯಾಕಂದ್ರೆ ಒಬ್ಬರು ಕೋರ್ಟ್ಗೆ ಹೋಗಿ ಆದೇಶ ತಂದಿದ್ದಾರೆ ಅಂದ ಮೇಲೆ ಇಲಾಖೆಯು ಇನ್ನುಳಿದ ಬಾಕಿ ಇರುವ ಅರ್ಜಿಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಬಾಕಿ ಹಣ ಬಿಡುಗಡೆಗೆ ವೇಗ. ಹೈಕೋರ್ಟ್ನ ಈ ಚಾಟಿ ಏಟಿನ ಬೆನ್ನಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ರಾಜ್ಯಾದ್ಯಂತ ಬಾಕಿ ಉಳಿದಿರುವ ಗೃಹಲಕ್ಷ್ಮಿ ಲಿಸ್ಟ್ಗಳನ್ನು ರಿವೆರಿಫೈ ಮಾಡಲು ಶುರು ಮಾಡಿದೆ. ಯಾರದ್ದೆಲ್ಲ ಅರ್ಜಿಗಳು ತಾಂತ್ರಿಕ ಕಾರಣಕ್ಕೆ ಹೋಲ್ಡ್ ಆಗಿವೆಯೋ ಅವುಗಳನ್ನು ಸರಿಪಡಿಸಲು ಆಡಳಿತ ಮಂಡಳಿ ಮುಂದಾಗಿದೆ. ಒಂದು ವೇಳೆ ನಿಮಗೂ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ನೀವು ಗಾಬರಿ ಆಗಲೇಬೇಕಾದ ಅಗತ್ಯವಿಲ್ಲ.
ಈ ಕೋರ್ಟ್ ಆದೇಶದ ಬೆನ್ನಲ್ಲೇ ಇಲಾಖೆ ಕೆಲವು ಸೌಲಭ್ಯಗಳನ್ನು ನೀಡಿದೆ. ನೀವು ತಕ್ಷಣವೇ ಈ ಕೆಳಗಿನ ಕೆಲಸಗಳನ್ನು ಮಾಡಿಕೊಳ್ಳಿ. ಮೊದಲನೆಯದು, ಬ್ಯಾಂಕ್ ಖಾತೆಗೆ KYC ಚೆಕ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಸೀಡಿಂಗ್ ಆಗಿದೆಯಾ ಅಥವಾ NPCI ಮ್ಯಾಪಿಂಗ್ ಸಕ್ರಿಯವಾಗಿದೆಯಾ ಎಂಬುದನ್ನು ಹತ್ತಿರದ ಬ್ಯಾಂಕ್ಗೆ ಹೋಗಿ ಕನ್ಫರ್ಮ್ ಮಾಡಿಕೊಳ್ಳಿ. 80% ಮಹಿಳೆಯರಿಗೆ ಹಣ ಬರದೇ ಇರಲು ಇದೇ ಮುಖ್ಯ ಕಾರಣ. ಎರಡನೆಯದು, ಸ್ಟೇಟಸ್ ಚೆಕ್ ಮಾಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಥವಾ ಗೃಹಲಕ್ಷ್ಮಿ ಅಧಿಕೃತ ಪೋರ್ಟಲ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ. ನಿಮ್ಮ ಅರ್ಜಿಯ ಸ್ಟೇಟಸ್ ಏನಿದೆ ಎಂಬುದನ್ನು ಪರಿಶೀಲಿಸಿ. ಅಲ್ಲಿ ಏನಾದರೂ ದೋಷ ಅಥವಾ ಎರರ್ ತೋರಿಸಿದರೆ ತಕ್ಷಣವೇ ಬೆಂಗಳೂರು 1, ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ಅದನ್ನು ಅಪ್ಡೇಟ್ ಮಾಡಿಸಿ. ಸರ್ಕಾರದ ಯೋಜನೆಗಳು ಕೇವಲ ಕಾಗದದ ಮೇಲಿರಬಾರದು, ಅವು ಕಟ್ಟಕಡೆಯ ಬಡವರಿಗೂ ತಲುಪಲೇಬೇಕು ಎಂಬುದನ್ನು ಹೈಕೋರ್ಟ್ನ ಈ ಆದೇಶ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹೌದು ವೀಕ್ಷಕರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ಧ್ವನಿಗೆ ಮತ್ತು ಹಕ್ಕಿಗೆ ನ್ಯಾಯಾಲಯಗಳೇ ಪರಮೋಚ್ಚ ಆಸರೆ. ಮಂಡ್ಯದ ಮಹಿಳೆಯೊಬ್ಬರು ಧೈರ್ಯ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿ ಪಡೆದಿರುವ ಈ ಜಯ ರಾಜ್ಯದ ಲಕ್ಷಾಂತರ ಗೃಹಲಕ್ಷ್ಮಿಯರಿಗೆ ಒಂದು ದೊಡ್ಡ ಭರವಸೆಯನ್ನ ನೀಡಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಾಕಿ ಇರುವ ಹಣವನ್ನ ತಕ್ಷಣವೇ ಜಮಾ ಮಾಡಲಿ ಎಂಬುದು ನಮ್ಮ ಆಶಯ. ನಿಮ್ಮ ಊರಲ್ಲೂ ಗೃಹಲಕ್ಷ್ಮಿ ಹಣ ಬರದೇ ಇರುವ ಮಹಿಳೆಯರು ಇದ್ದರೆ ತಕ್ಷಣವೇ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ. ಈ ಮಹತ್ವದ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಹಾಗೂ ಹೈಕೋರ್ಟ್ನ ಇಂತಹದ್ದೇ ಪ್ರಮುಖ ಮತ್ತು ನಿಖರವಾದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.